ನಮಸ್ತೆ ನನ್ನೆಲ್ಲ ಸ್ನೇಹಿತರಿಗೂ ಹಾಗೂ ಹಿತೈಷಿಗಳಿಗೂ ನನ್ನ ಕಡೆಯಿಂದ ನಮಸ್ಕಾರ. ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಎಲ್ಲರೂ ಕೂಡ ಆರೋಗ್ಯವಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ಸಪೋರ್ಟ್ಸ್. ಯಾರೆಲ್ಲ ನೋಡಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ನ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ ನಿಮಗೋಸ್ಕರ, ಸೆಲ್ಫ್ ಇಂಪ್ರೂವ್ಮೆಂಟ್ ಆ್ಯಂಡ್ ಮೆಂಟಲ್ ವೆಲ್ನೆಸ್. ಕನ್ನಡದಲ್ಲಿ ಹೇಳೋದಾದರೆ ಸ್ವಯಂ ಸುಧಾರಣೆ ಹಾಗೂ ಮಾನಸಿಕ ಆರೋಗ್ಯ. ಎಸ್, ಇದೆರಡೂ ಕೂಡ ನಮ್ಮ ಜೀವನದಲ್ಲಿ ತುಂಬ ಆರೋಗ್ಯವಾದ ಜೀವನ ನಡೆಸಬೇಕು, ಸಂತೋಷವಾದ ಜೀವನ ನಡೆಸಬೇಕು ಅಂತಂದರೆ ಯಾವ ವಯಸ್ಸಿನವರು ಆದರೂ ಕೂಡ, ದೊಡ್ಡವರು ಚಿಕ್ಕವರು ಅಂತ ಏನೂ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥ ಎರಡು ದೊಡ್ಡ ಸಾಧನಗಳು ಸೆಲ್ಫ್ ಇಂಪ್ರೂವ್ಮೆಂಟ್ ಮತ್ತು ಮೆಂಟಲ್ ವೆಲ್ನೆಸ್. ಒಬ್ಬ ಸಕ್ಸಸ್ಫುಲ್ ಮತ್ತು ಇನ್ನೊಬ್ಬ ಸಾಧಾರಣ ವ್ಯಕ್ತಿಯ ಮಧ್ಯೆ ಇರುವ ದೊಡ್ಡ ಡಿಫ್ರೆನ್ಸ್ ಏನು ಅಂದರೆ ಡಿಸಿಪ್ಲಿನ್. ಯಾವುದೋ ಒಂದು ಕೆಲಸವನ್ನು ಪದೇ ಪದೇ ಮಾಡುವ ಸಾಮರ್ಥ್ಯನ ನಾವು ಡಿಸಿಪ್ಲಿನ್ ಅಂತ ಕರಿತೀವಿ. ಇವತ್ತು ನಾನು ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ ಅ ವೆರಿ ಇಂಪಾರ್ಟೆಂಟ್ 3C's ಫಾರ್ಮುಲಾ. ಏನಿದು 3C? ಯಾವುದಿದು 3C ಅಂತಿದ್ದೀರಾ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ, ಕಾನ್ಫಿಡೆನ್ಸ್ ಆ್ಯಂಡ್ ಕ್ಲಾರಿಟಿ. ಯಾವ ವ್ಯಕ್ತಿಗೆ ಈ 3 Cಗಳ ಬಗ್ಗೆ ಅವೇರ್ನೆಸ್ ಇರುತ್ತೆ, ಅವನು ಯಾವತ್ತೂ ಅವನ ಜೀವನದಲ್ಲಿ ಸೋಲೋದಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು 3C ಫಾರ್ಮುಲಾನ ಇವತ್ತು ನಮ್ಮ ವಿಡಿಯೋಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಇಸ್ ಕನ್ಸಿಸ್ಟೆನ್ಸಿ. ಏನಿದು ಕನ್ಸಿಸ್ಟೆನ್ಸಿ ಅಂದರೆ, ಎಸ್ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್. ಆಬ್ವಿಯಸ್ಲಿ ಇಟ್ ಮ್ಯಾಟರ್ಸ್. ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಮೋರ್. ಕನ್ಸಿಸ್ಟೆನ್ಸಿ ಅಂದರೆ ಏನು ಅಂದರೆ, ನಿರಂತರವಾಗಿ ನಾವು ಒಂದು ಕೆಲಸನ ಮಾಡ್ತಾ ಇರೋದನ್ನು ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ. ನಿರಂತರ ಅನ್ನೋದು ಅದರ ಅರ್ಥ. ಇದು ಮನಸ್ಸಿರಲಿ ಇರದೆ ಹೋಗಲಿ, ನಿರಂತರವಾಗಿ ಯಾವ ವಿಷಯನ ನಾವು ಪ್ರಯತ್ನ ಪಟ್ಟು ಕಲಿತೀವೋ ಆ ಕೆಲಸಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಸ್ಮಾಲ್ ಸ್ಟೆಪ್ಸ್ ಎವ್ರಿ ಡೇ ಕ್ರಿಯೇಟ್ಸ್ ಅ ಬಿಗ್ ರಿಸಲ್ಟ್ಸ್. ಎಷ್ಟು ಸತ್ಯ ಅಲ್ವಾ ಈ ಮಾತು. ನಾವೊಂದು ದೂರ ಡೆಸ್ಟಿನೇಷನ್ಗೆ ಹೋಗಬೇಕಂದ್ರೆ ಫಸ್ಟು ನಾವು ಜರ್ನಿನ ಸ್ಟಾರ್ಟ್ ಮಾಡಬೇಕಲ್ವಾ. ಸೊ ಆ ಜರ್ನಿನ ಸ್ಟಾರ್ಟ್ ಮಾಡಿಬಿಟ್ಟು ನಿಂತ್ಕೊಂಡ್ಬಿಟ್ರೆ ಡೆಸ್ಟಿನೇಷನ್ ಸಿಗುತ್ತಾ? ಖಂಡಿತ ಇಲ್ಲ. ಸಕ್ಸಸ್ ಅನ್ನೋದು ಕೂಡ ನಮಗೆ ಹಾಗೊಮ್ಮೆ ಹೀಗೊಮ್ಮೆ ನಮಗೆ ಖುಷಿಯಾದಾಗ, ಬೇಜಾರಾದಾಗ ಬರೋದಲ್ಲ. ಅದು ಪ್ರಯತ್ನ ಮಾಡಿ ಕಲಿಯೋದ್ರಿಂದ ಬರುವಂಥದ್ದು, ಹೌದಲ್ವಾ? ಸೊ ಅದು ಒಂದು ಕಾನ್ಸ್ಟೆಂಟ್ ಎಫರ್ಟ್, ನಿರಂತರವಾದ ಪ್ರಯತ್ನದಿಂದ ಮಾತ್ರ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಇದಕ್ಕೆ ಈವನ್ ಸ್ಮಾಲ್ ಎಫರ್ಟ್ಸ್ ಡನ್ ಡೈಲಿ ಲೀಡ್ಸ್ ಟು ಬಿಗ್ ಅಚೀವ್ಮೆಂಟ್ಸ್. ಪ್ರತಿದಿನ ಮಾಡೋ ಪುಟ್ಟ ಪುಟ್ಟ ಪ್ರಯತ್ನ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಅಚೀವ್ಮೆಂಟ್ಸ್ ತೊಗೊಳ್ಳೋದಕ್ಕೆ ಖಂಡಿತವಾಗ್ಲೂ ನಮಗೆ ಸಹಾಯ ಮಾಡೇ ಮಾಡುತ್ತೆ. ಇದಕ್ಕೆ ಬೇಕಾಗಿರೋಂಥ ಇಂಪಾರ್ಟೆಂಟ್ ಫಾರ್ಮುಲಾಸ್ ಏನು ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂದರೆ, ಸ್ಟಿಕ್ ಟು ರೊಟೀನ್ಸ್ ಆ್ಯಂಡ್ ಡಿಸಿಪ್ಲಿನ್ಸ್. ಫಸ್ಟ್ ಯು ಹ್ಯಾವ್ ಟು ಸ್ಟಿಕ್ ಆನ್. ಈ ದಿನದಲ್ಲಿ ಈ ಕೆಲಸನ ಈ ಟೈಮಲ್ಲಿ ನಾನು ಮಾಡಲೇಬೇಕು, ಪ್ಲೀಸ್ ಸ್ಟಿಕ್ ಆನ್ ದ್ಯಾಟ್. ಅವಾಯ್ಡ್ ಸ್ಟಾರ್ಟಿಂಗ್ ಆ್ಯಂಡ್ ಸ್ಟಾಪಿಂಗ್. ಆಗಲ್ಲ ಶುರು ಮಾಡಲ ನಿಲ್ಲಿಸ್ತಾ, ಇವತ್ತು ಮೂಡಿಲ್ಲ ಸ್ಟಾಪ್ ಮಾಡು, ಇವತ್ತು ಬೆಳಗ್ಗೆ ಫುಲ್ ಎನರ್ಜಿ ಸ್ಟಾರ್ಟ್ ಮಾಡು, ಮತ್ತು ನಾಳೆ ಬೇಜಾರಾಯಿತು ಸ್ಟಾಪ್ ಮಾಡು. ಪ್ಲೀಸ್ ಅವಾಯ್ಡ್ ದ್ಯಾಟ್. ಕೀಪ್ ಮೂವಿಂಗ್ ಫಾರ್ವರ್ಡ್ ಈವನ್ ಡ್ಯೂರಿಂಗ್ ಟಫ್ ಟೈಮ್. ಅಫ್ಕೋರ್ಸ್ ಎಲ್ಲರಿಗೂ ಸಮಯ ಒಂದೇ ಥರ ಇರಲ್ಲ, ಬಟ್ ಎಂಥದೇ ಸಂದರ್ಭ ಬಂದ್ರೂ ಮುಂದೆ ಹೋಗೋದನ್ನು ಮಾತ್ರ ಖಂಡಿತ ನಿಲ್ಲಿಸ್ಬೇಡಿ. ಇದು ಕನ್ಸಿಸ್ಟೆನ್ಸಿ. ಹಾಗಿದ್ರೆ ಎರಡನೇ ಇಂಪಾರ್ಟೆಂಟ್ C ಬಂದು ಕಾನ್ಫಿಡೆನ್ಸ್. ಎಸ್, ಹೌ ಟು ಬಿಲ್ಡ್ ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಮುಂಚೆ, ಈಗ ಯಾರಾದರೂ ನಿನ್ನ ಹೆಸರೇನು, ನಿಮ್ಮೂರು ಯಾವುದು, ಯಾವ ಕಾಲೇಜಲ್ಲಿ ಓದ್ತಿದ್ಯಾ, ಏನು ಕೆಲಸ ಮಾಡ್ತಿದ್ಯಾ, ನಿಮ್ಮ ತಂದೆ ತಾಯಿ ಹೆಸರೇನು, ಈ ಯಾವ ಪ್ರಶ್ನೆಗೂ ನಾವೇನು ಯೋಚನೆ ಮಾಡಲ್ಲ, ಕೇಳಿದ ತಕ್ಷಣ ಪಟ್ಟಂತ ಹೇಳ್ತೀವಿ ಅಲ್ವಾ? ಆದರೆ ನ್ಯೂಟನ್ ಸೆಕೆಂಡ್ ಲಾ ಏನು ಹೇಳುತ್ತೆ? ಗ್ರಾವಿಟೇಷನ್ ಅಂದರೆ ಏನು, ಲೈಫ್ ಅಂದರೆ ಏನು, ಜೀವನದಲ್ಲಿ ನಿನ್ನ ಪ್ರಾಪರ್ ಡೆಸ್ಟಿನೇಷನ್ ಯಾವುದು ಅಂತ ಕೇಳಿದ್ರೆ 2 ನಿಮಿಷ ಯೋಚನೆ ಮಾಡ್ತೀವಿ. ಯಾಕಂದರೆ ಅದರ ಬಗ್ಗೆ ನಮಗೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್, ಸಾಕಷ್ಟು ಬೇಕಾಗಿರೋಷ್ಟು ಇನ್ಫಾರ್ಮೇಷನ್ಸ್ ಇರೋದಿಲ್ಲ. ಹಾಗಿದ್ರೆ ಈ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಳ್ಳೋದು ಹೇಗೆ? ಯಾವ ವಿಷಯದ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅಥವಾ ಇನ್ಫಾರ್ಮೇಷನ್ ಇರುತ್ತೋ ಅದರಲ್ಲಿ ನಾವು ಕಂಪ್ಲೀಟ್ ಕಾನ್ಫಿಡೆನ್ಸ್ ಆಗಿರ್ತೀವಿ. ಹಾಗಾದರೆ ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ? ಓನ್ಲಿ ಒನ್ ಇಂಪಾರ್ಟೆಂಟ್ ಕೀವರ್ಡ್ ಕಾಲ್ಡ್ ಪ್ರಾಕ್ಟೀಸ್, ಪ್ರಾಕ್ಟೀಸ್
ಪ್ರಾಕ್ಟೀಸ್. ಅದಕ್ಕೆ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ಸ್ ಪರ್ಫೆಕ್ಟ್. ಸೊ ಆ ಒಂದು ಇಂಪಾರ್ಟೆಂಟ್ ಫಾರ್ಮುಲಾನ ಖಂಡಿತವಾಗ್ಲೂ ಯಾರೆಲ್ಲ ಅವ್ರ ಜೀವನದಲ್ಲಿ ಅಳವಡಿಸ್ಕೊತಾರೋ ಅವರಿಗೆ ಸಕ್ಸಸ್ ಅನ್ನೋದು ಶತಸಿದ್ಧ. ಫಸ್ಟ್, ಬಿಲೀವ್ ಇನ್ ಯುವರ್ ಸೆಲ್ಫ್ ಈವನ್ ವೆನ್ ನೋ ಒನ್ ಎಲ್ಸ್ ಡಸ್. ಅನ್ಫಾರ್ಚುನೇಟ್ಲಿ ನಮ್ಮ ಬಗ್ಗೆ ನಾವು ನಂಬಿಕೆ ಇಡೋದಕ್ಕಿಂತ ಬೇರೆಯವರು ನಮ್ಮ ಬಗ್ಗೆ ಏನು ಹೇಳ್ತಾರೆ ಅದರ ಬಗ್ಗೆ ತುಂಬ ನಂಬಿಕೆನೇ ಇಟ್ಕೊಂಡ್ಬಿಡ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ರಿಯಲಿ ವೆರಿ ಬ್ಯಾಡ್. ನಮ್ಮ ಬಗ್ಗೆನೇ ನಮಗೆ ನಂಬಿಕೆ ಇಲ್ಲ ಅಂದರೆ ಬೇರೆಯವರು ನಮಗೆ ಕೊಡುವಂಥ ಟೈಟಲ್ ಎಷ್ಟು ಮಟ್ಟಿಗೆ ಸರಿ ಇರುತ್ತೆ? ಸೊ ಕಾನ್ಫಿಡೆನ್ಸ್ ಗಿವ್ಸ್ ಯು ದ ಪವರ್ ಟು ಟೇಕ್ ರಿಸ್ಕ್, ಫೇಸ್ ಫೇಲ್ಯೂರ್ಸ್ ಆ್ಯಂಡ್ ರೈಸ್ ಅಗೇನ್. ಯಾವಾಗ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರುತ್ತೋ, ನಿಮ್ಮ ಹಾರ್ಡ್ ವರ್ಕ್ ಮೇಲೆ ಕಾನ್ಫಿಡೆನ್ಸ್ ಇರುತ್ತೋ, ಖಂಡಿತ ಬೇಗ ಅಲ್ಲದೆ ಹೋದರೂ ನಿಧಾನವಾಗಾದರೂ ಬೇರೆಯವರು ನಿಮ್ಮನ್ನು ಬಿಲೀವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗಾದರೆ ಏನು ಮಾಡಬೇಕು ಈ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದಕ್ಕೆ? ರೀಪ್ಲೇಸ್ ಫಿಯರ್ ವಿತ್ ಫೇತ್. ಆ ಭಯ ಅನ್ನೋದನ್ನು ನಿಮ್ಮ ನಂಬಿಕೆ ಅನ್ನೋದಕ್ಕೆ ರೀಪ್ಲೇಸ್ ಮಾಡಿ. ಬಿಲ್ಡ್ ಯುವರ್ ಸ್ಕಿಲ್ಸ್ ಟು ಬೂಸ್ಟ್ ಯುವರ್ ಸೆಲ್ಫ್ ಎಸ್ಟೀಮ್. ನಿಮ್ಮ ಲೈಫಲ್ಲಿ ನೀವು ತುಂಬ ಎಸ್ಟೀಮ್ ಆಗೋದಕ್ಕೆ ನಿಮ್ಗೆ ಬೇಕಾಗಿರೋ ಸ್ಕಿಲ್ಸ್ಗಳನ್ನ ಖಂಡಿತ ಬಿಲ್ಡ್ ಮಾಡ್ಕೊಳ್ಳಿ. ಸ್ಪೀಕ್, ಆ್ಯಕ್ಟ್ ಆ್ಯಂಡ್ ಥಿಂಕ್ ಲೈಕ್ ಅ ವಿನ್ನರ್. ಎಷ್ಟೋ ಸರಿ ನಮಗೆಲ್ಲ ವಿಷಯ ಗೊತ್ತಿರುತ್ತೆ, ಬಟ್ ನಾನು ಹೇಳಿದ್ರೆ ಏನು ಅಪ್ಪ ಕತೆ ಅಂತ ಇರುತ್ತೆ, ಹಿಂಜರಿಕೆ. ನಾನು ಏನು ಹೇಳಿದ್ರೆ ಯಾರು ಏನು ಅಂತಾರೆ, ದಯವಿಟ್ಟು ನಿಲ್ಲಿಸಿ. ಫಸ್ಟ್ ಏನು ಅಂದ್ಕೊಂಡಿದ್ರೆ ಅದನ್ನು 4 ಜನದ ಮುಂದೆ ಹೇಳುವಂಥ ಧೈರ್ಯ ಮಾಡಿ. ಯೋಚನೆ ಮಾಡಿ. ಎಲ್ಲವೂ ಕೂಡ ಒಂದು ಆಲೋಚನೆಯಿಂದನೇ ಶುರುವಾಗೋದು. ಪ್ಲೀಸ್ ಥಿಂಕ್ ಆ್ಯಂಡ್ ಲೈಕ್ ಅ ವಿನ್ನರ್, ಬಿ ಲೈಕ್ ಅ ವಿನ್ನರ್. ಎಲ್ಲ ಆಗೋಯ್ತು, ನಾನು ಏನು ಮಾಡಿದ್ರೂ ಸಕ್ಸಸ್ ಆಗಲ್ಲ, ನಾನು ಯಾವಾಗಲೂ ಗೆಲ್ಲೋದಕ್ಕೆ ಆಗಲ್ಲ, ಐ ಆಮ್ ಅನೇಬಲ್ ಟು ಗೆಟ್ ಅ ವಿನ್. ನೋ, ಜೀವನ ತುಂಬ ವಿಶಾಲವಾಗಿದೆ, ಪ್ರಪಂಚನೂ ತುಂಬ ವಿಶಾಲವಾಗಿದೆ, ಆಪರ್ಚುನಿಟಿಗಳ ಸುರಿಮಳೆನೇ ನಮ್ಮ ಸುತ್ತ ಇರುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ಅದನ್ನು ಅದನ್ನು ಒಪ್ಕೊಳ್ಳೋ ಅಂಥ ಶಕ್ತಿನೂ ನಮಗಿರಲ್ಲ, ಅದನ್ನು ಐಡೆಂಟಿಫೈ ಮಾಡೋ ಕೇಪಬಿಲಿಟಿನೂ ನಮಗಿರಲ್ಲ. ಬಟ್ ಅದು ಯಾವಾಗ ಬರುತ್ತಪ್ಪ ಅಂದರೆ, ನಮ್ಮಲ್ಲಿ ಯಾವಾಗ ಕಾನ್ಫಿಡೆನ್ಸ್ ಹೆಚ್ಚಾಗಿರುತ್ತೆ, ಆಬ್ವಿಯಸ್ಲಿ ಆಗ ಈ ಎಲ್ಲ ಆಲೋಚನೆಗಳು ಬಂದೇ ಬರುತ್ತೆ. ಇನ್ನು ಕೊನೆ ಇಂಪಾರ್ಟೆಂಟ್ ಕೀವರ್ಡ್ ಕಾಲ್ಡ್ ಕ್ಲಾರಿಟಿ, ಸ್ಪಷ್ಟತೆ. ನೋ ವಾಟ್ ಯು ವಾಂಟ್. ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರುವಂತಹ ದಟ್ ಈಸ್ ಕಾಲ್ಡ್ ಕ್ಲಾರಿಟಿ. ವಿತೌಟ್ ಕ್ಲಾರಿಟಿ ವಿ ಎಂಡ್ ಅಪ್ ವೇಸ್ಟಿಂಗ್ ಟೈಮ್, ಎನರ್ಜಿ, ಫೋಕಸ್. ಬಟ್ ಯಾವಾಗ ನಮಗೆ ಕ್ಲಿಯರ್ ಗೋಲ್, ವಿಷನ್ ಆ್ಯಂಡ್ ಪರ್ಪಸ್ ಇರುತ್ತೋ ಆವತ್ತು ನಾವು ನಮ್ಮ ಜೀವನದಲ್ಲಿ ತುಂಬ ಕಾನ್ಫಿಡೆನ್ಸಿಂದ ಮುಂದೆ ಹೋಗ್ತೀವಿ. ಆ್ಯಂಡ್ ಯಾವುದು ಬೇಕೋ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊತಾ ಹೋಗ್ತೀವಿ. ಇನ್ನೊಂದೇನು ಹೇಳಬೇಕು ಅಂದರೆ, ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಾವೀಗ ಹೋಟೆಲ್ಗೆ ಹೋಗ್ತೀವಿ. ಹೋಟೆಲ್ಗೆ ಹೋಗಿ ನಾನು ಇದನ್ನೇ ತಿನ್ನಬೇಕು ಅಂತ ನನಗೆ ಕ್ಲಾರಿಟಿ ಇದ್ದರೆ ಖಂಡಿತವಾಗ್ಲೂ ನಾನು ಹೋಟೆಲ್ಗೆ ಹೋಗಿದ ತಕ್ಷಣ ಎಸ್ ನನಗಿದು ಬೇಕು ಅಂತ ಆರ್ಡ್ರ್ ಮಾಡ್ತೇನೆ. ಹೋಟೆಲ್ಗೆ ಹೋಗ್ಬಿಟ್ಟು ನಾನು ಪೂರಿ ತಿನ್ನಲ್ಲ, ಚಪಾತಿ ತಿನ್ನಲ್ಲ, ನಾನು ಅನ್ನ ಸಾರು ತಿನ್ನಲ್ಲ, ಬಿರಿಯಾನಿ ತಿನ್ನಲ್ಲ, ನಾನು ಕೇಸರಿ ಬಾತ್ ತಿನ್ನಲ್ಲ, ನಾನು ರೈಸ್ ಬಾತ್ ತಿನ್ನಲ್ಲ, ಹೀಗೆ ಕನ್ಫ್ಯೂಷನ್ ಇಟ್ಕೊಂಡ್ರೆ ಹೇಗೆ? ಬಟ್ ಅನ್ಫಾರ್ಚುನೇಟ್ಲಿ ಇವತ್ತಿಗೂ ಕೂಡ ಎಷ್ಟೋ ಜನಕ್ಕೆ ನಾವು ಪ್ರಶ್ನೆ ಮಾಡಿಕೊಂಡ್ರೆ ವಾಟ್ ಯು ವಾಂಟ್ ಅಂದರೆ 2 ನಿಮಿಷ ಯೋಚನೆ ಮಾಡ್ತೀವಿ. ಯಾಕಂದರೆ ನಮಗೇನು ಬೇಕು ಎಕ್ಸಾಕ್ಟಾಗಿ ನಮಗೆ ಖಂಡಿತವಾಗ್ಲೂ ಗೊತ್ತೇ ಇರಲ್ಲ, ರೈಟ್? ಸೊ ನೋ ವಾಟ್ ಯು ವಾಂಟ್. ವಿದೌಟ್ ಕ್ಲಾರಿಟಿ ವಿ ಎಂಡ್ ಅಪ್ ವೇಸ್ಟಿಂಗ್ ಟೈಮ್, ಎನರ್ಜಿ, ಫೋಕಸ್, ಎವ್ರಿಥಿಂಗ್. ನಿಮಗೇನು ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಸ್ಪಷ್ಟತೆ ಇರಬೇಕು. When you have clear goal, vision and purpose, you direct your life with confidence. You just know what your strength and weakness. Confidence ಹೇಗೆ ಬರುತ್ತೆ? First of all, we should know what we want. And ಎರಡನೇದು, we should know ಆ ವಿಷಯದ ಬಗ್ಗೆ ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು, ನಾನು ಏನು ಕಲಿಬೇಕು. ಯಾಕಂದರೆ ಯಾರೂ ಹುಡ್ತಾನೆ ಬಂದಿರಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಇಂಪಾರ್ಟೆಂಟಾಗಿ, ಯಾರು ಪ್ರಯತ್ನ ಪಟ್ಟರೆ ಕಲಿಯೋದಕ್ಕಾಗಲ್ಲ ಅಂತ ಇಲ್ಲವೇ ಇಲ್ಲ ಭೂಮಿ ಮೇಲೆ. ಸೊ ನೋ ಯುವರ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ಆ್ಯಂಡ್ ಸೆಕೆಂಡ್ ಥಿಂಗ್, ಸೆಟ್
clear short-term and long-term goals. And very important final, ask yourself, what do I truly want? ನಿಮ್ಮ ಗುರಿ ಸ್ಪಷ್ಟವಾಗಿರಬೇಕು. ಅದು ನಿಮ್ಮನ್ನು ಯಶಸ್ಸಿನ ಮೊದಲನೇ ಹೆಜ್ಜೆ ಕಡೆ ಕರ್ಕೊಂಡು ಹೋಗುತ್ತೆ. ಸೊ ಇಷ್ಟು ತನಕ ನಾವು ಮಾತಾಡಿದಂತಹ ಒಂದು ಕನ್ಕ್ಲೂಷನ್ ಪಾರ್ಟ್ಗೆ ಬರೋಣ. ಏನು ಕನ್ಕ್ಲೂಷನ್ ಅಂತೀರಾ? ಕ್ಲಾರಿಟಿ ಗಿವ್ಸ್ ಯು ಡೈರೆಕ್ಷನ್, ಕನ್ಸಿಸ್ಟೆನ್ಸಿ ಕೀಪ್ಸ್ ಯು ಆನ್ ದ ಪಾತ್, ಕಾನ್ಫಿಡೆನ್ಸ್ helps you with the journey. Use these 3 C's as a daily mantra and watch your life grow in every direction. ಆ 3 ಸಿ ಫಾರ್ಮುಲಾನ ಖಂಡಿತವಾಗ್ಲೂ ನಿಮ್ಮ ಡೈಲಿ ಮಂತ್ರ ಆಗಿ ಜೀವನದಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಒಂದು ಯಶಸ್ಸನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀವು ನಿಮ್ಮ ಜೀವನದಲ್ಲಿ ಬೆಳಿಬೇಕು ಅಂದರೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಪ್ರೇರಣೆ ಆಗಿದ್ದರೆ, ಕೆಲಸ ಮಾಡಿದೆ ಅಂದರೆ, ಇನ್ನು ಮುಂದೆ ಇಂಥ ಹಲವಾರು ವಿಡಿಯೋಗಳಿಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆತ್ಮಸ್ಫೂರ್ತಿಯ ಹಾದಿಯ ಸಹಯಾತ್ರೆಗೆ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.